ಹಾಯ್ ಫ್ರೆಂಡ್ಸ್, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದಾರೆ. ಸೊ ಏನಂದರೆ ಈಗಾಗಲೇ ನೋಟಿಫಿಕೇಷನ್ ಬಗ್ಗೆ ಒಂದು ಇನ್ಫಾರ್ಮೇಷನನ್ನು ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ ಏನಂತಂದರೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಸೊ ನಿಮಗೆ ಬೇಕಾದರೆ ಹೋಗಿ ಚೆಕ್ ಮಾಡಿ. ಅದೇ ಥರ ಏನಂತಂದರೆ ಪೊಲೀಸ್ ಕಾನ್ಸ್ಟೇಬಲ್ ನಾನ್ HK ಹುದ್ದೆಗಳ ಏನಂತಂದರೆ ಡಿಸ್ಟಿಕ್ ವೈಸ್ ಯಾವ್ಯಾವ ಡಿಸ್ಟಿಕ್ಕಿಗೆ ಎಷ್ಟೆಷ್ಟು ಪೋಸ್ಟ್ಗಳನ್ನು ಕಾಲ್ಫರ್ಮ್ ಮಾಡಿದ್ದಾರೆ ಅಂತ ಹೇಳಿ ನಾನು ಇದರೊಳಗಡೆ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಅಂದರೆ ನೀವು ಯಾವ ಡಿಸ್ಟಿಕ್ಕಿಗೆ ಅಪ್ಲಿಕೇಶನನ್ನು ಫಿಲ್ ಮಾಡ್ಬೋದು ಮತ್ತು ನಿಮಗೆ ಯಾವ ರಿಸರ್ವೇಷನಲ್ಲಿ ನಿಮಗೆ ಅತಿ ಹೆಚ್ಚು ಪೋಸ್ಟ್ ಎಲ್ಲಿದೆ, ಅತಿ ಕಡಿಮೆ ಪೋಸ್ಟ್ ಎಲ್ಲಿದೆ ಅಂತ ಹೇಳಿ ನೋಡಿಕೊಂಡು ಅಪ್ಲೈ ಮಾಡಿರಿ. ಯಾಕಂತಂದರೆ ಒಂದು ಪೋಸ್ಟ್ ಬೇರೆ ಬೇರೆ ಪ್ರತಿಯೊಂದು ಡಿಸ್ಟಿಕ್ಕಿಗೂ ಕಟಾಪ್ ಬೇರೆ ಬೇರೆನೇ ಆಗಿರುತ್ತೆ. ಸೊ ಒಂದು ಡಿಸ್ಟಿಕ್ಕಿಗೆ ಅತಿ ಹೆಚ್ಚು ಪೋಸ್ಟ್ಗಳು ಏನಂದರೆ ಅಪ್ಲೈ ಮಾಡ್ಬೋದು ಮಾಡಿರ್ತಾರೆ, ಇನ್ನೊಂದು ಡಿಸ್ಟಿಕ್ಕಿಗೆ ಏನಂದರೆ ಕಡಿಮೆ ಪೋಸ್ಟ್ಗಳನ್ನು ಅಪ್ಲೈ ಮಾಡಿರ್ತಾರೆ. ಸೊ ಆವಾಗ ನಿಮ್ಮ ಹುದ್ದೆಗಳು ಏನಂತಂದರೆ ಸಿಗದೇ ಇರುವಂಥ ಚಾನ್ಸಸ್ ಆಗುತ್ತೆ. ಸೊ ಅದಕ್ಕಾಗಿ ನೀವು ಪೋಸ್ಟ್ಗಳನ್ನು ಈಗಲೇ ಏನಂತಂದರೆ ಅದ್ರ ಬಗ್ಗೆ ಸ್ವಲ್ಪ ಅಭ್ಯಾಸ ಮಾಡಿ ನೀವೇನಾದರೂ ಪೋಸ್ಟ್ಗಳನ್ನು ಅಪ್ಲೈ ಮಾಡಿದರೆ ನಿಮಗೇನಂತಂದರೆ ಕಟಾಪ್ ಕಡಿಮೆ ನಿಲ್ಲುವಂಥ ಡಿಸ್ಟಿಕ್ಕಿಗೆ ಹಾಕಿದರೂ ಸಮ್ಟೈಮ್ಸ್ ನಿಮಗೆ ಏನಂತಂದರೆ ಕಡಿಮೆ ಮಾರ್ಕ್ಸ್ ತೊಗೊಂಡು ಸೆಲೆಕ್ಟ್ ಆಗುತ್ತೆ. ಸೊ ಅದಕ್ಕಾಗಿ ಪೋಸ್ಟ್ಗಳು ನೀವು ನೋಡಿಕೊಂಡು ಯಾವ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡಬೇಕಂತ ಹೇಳಿ ಡಿಸೈಡ್ ಮಾಡಿ ಅಪ್ಲೈ ಮಾಡಿರಿ. ನಾನಿಲ್ಲಿ ಯಾವ್ಯಾವ ಡಿಸ್ಟಿಕ್ಕಿಗೆ ಎಷ್ಟೆಷ್ಟು ಪೋಸ್ಟ್ಗಳಿವೆ ಅಂತ ಹೇಳಿ ನಾನು ನಿಮಗೆ ಹೇಳ್ತೀನಿ. ಸೊ ಇದು ಬೆಂಗಳೂರು. ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪುರುಷರಿಗೆ ಏನಂತಂದ್ರೆ 1343 ಖಾಲಿ ಹುದ್ದೆಗಳ ವರ್ಗೀಕರಣ ಮಾಡಿದ್ದಾರೆ. ಅದೇ ಥರ ಏನಂದ್ರೆ ಮಹಿಳೆಯರಿಗೆ 445 ಪೋಸ್ಟ್ಗಳನ್ನು ಮಾಡಿದ್ದಾರೆ. ಸೊ ಇಲ್ಲಿ ಪುರುಷರಿಗೆ ಏನಂತಂದ್ರೆ ಇಲ್ಲಿ ಕ್ಯಾಟಗರಿ ವೈಸ್ ಮತ್ತೆ ಇದೆ, ನಿಮ್ಮ ಕ್ಯಾಟಗರಿ ಯಾವ್ದು ಬರುತ್ತಾ, ಸೊ ಅದಕ್ಕೆ ಎಷ್ಟೆಷ್ಟು ಹುದ್ದೆಗಳು ಅದಾವ ಅಂತ ಹೇಳಿ ನೀವು ಇದ್ರಾಗ ಒಂದ್ಸರಿ ಚೆಕ್ ಮಾಡ್ಕೊರಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ಪ್ರವರ್ಗ ಅದರ್ಸಿಗೆ 29, ಗ್ರಾಮೀಣ 14, ಮಾಜಿ 5 ಈ ಥರ ಏನಂತಂದ್ರೆ ಪೋಸ್ಟ್ಗಳನ್ನ ಕೊಟ್ಟಿದ್ದಾರೆ. ನಿಮ್ಮ ಕ್ಯಾಟಗರಿ ಯಾವುದು ಬರುತ್ತಾ ಅದಕ್ಕೆ ಏನಂತಂದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ನಾನು ಈಗ ಟೋಟಾಲಿಟಿ ಒಳಗಡೆ ಯಾವ ಡಿಸ್ಟಿಕ್ಕಿಗೆ ಎಷ್ಟು ಪೋಸ್ಟ್ ಅದಾವ ಅಂತ ಹೇಳಿ ಅಷ್ಟೇ ಹೇಳ್ತೀನಿ. ಸೊ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಮಹಿಳೆಯರಿಗೆ 445 ಪೋಸ್ಟ್ಗಳು ಖಾಲಿ ಹುದ್ದೆ ವರ್ಗೀಕರಣ ಮಾಡಿದ್ದಾರೆ. ಅದೇ ಥರ ಏನಂತಂದ್ರೆ ಸೇವಾ ನಿರತ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪುರುಷ 151 ಪೋಸ್ಟ್ಗಳು ಖಾಲಿ ಇದಾವೆ. ಅಂದರೆ ಈಗಾಗಲೇ ಡಿಪಾರ್ಟ್ಮೆಂಟ್ ಒಳಗಡೆ ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗೆ ಇಷ್ಟು ಪೋಸ್ಟ್ ಖಾಲಿ ಇದೆ. ಅದೇ ಥರ ಏನಂದರೆ ಸೇವಾನಿರತ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಮಹಿಳೆಯರಿಗೆ ಏನಂದರೆ 51 ಪೋಸ್ಟ್ಗಳನ್ನು ಖಾಲಿ ಇವೆ. ಅದೇ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಟ್ರಾನ್ಸ್ಜೆಂಡರ್ 25 ಖಾಲಿ ಹುದ್ದೆಗಳ ವರ್ಗೀಕರಣ ಏನಂತಂದರೆ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಏನಂತಂದರೆ ಈಗ ಡಿಸ್ಟಿಕ್ ವೈಸ್ ಬರುತ್ತಾ ಮೈಸೂರು ನಗರಕ್ಕೆ ಏನಂತಂದರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು 46 ಖಾಲಿ ಹುದ್ದೆಗಳ ವರ್ಗೀಕರಣ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಏನಂತಂದರೆ ಮಹಿಳೆಯರಿಗೆ 16 ಪೋಸ್ಟ್ ಏನಂದರೆ ಮಹಿಳೆಯರಿಗೆ ಐತಿ. ಸೊ ಮಹಿಳೆಯರಿಗೆ 16 ಪೋಸ್ಟ್ಗಳು ಏನಂತಂದರೆ ಖಾಲಿ ಇದೆ. ಸೇವಾನಿರತ ಪೊಲೀಸ್ ಕಾನ್ಸ್ಟೇಬಲ್ ಪುರುಷರಿಗೆ ಏನಂತಂದ್ರೆ 5 ಪೋಸ್ಟ್ಗಳು ಏನಂತಂದ್ರೆ ಖಾಲಿ ಇದೆ. ನೆಕ್ಸ್ಟ್ ಏನಂದರೆ ಮಹಿಳೆಯರಿಗೆ 2 ಪೋಸ್ಟ್ಗಳು ಏನಂತಂದರೆ ಖಾಲಿ ಇದೆ. ಎಲ್ಲಿ ಇದು ಮೈಸೂರಲ್ಲಿ. ಅದೇ ತೃತೀಯ ಲಿಂಗಕ್ಕೆ ಏನಂದರೆ ಒಂದೇ ಒಂದು ಪೋಸ್ಟ್ ಏನಂತಂದರೆ ಖಾಲಿ ಇದೆ. ನೆಕ್ಸ್ಟ್ ಹುಬ್ಳಿ ಧಾರವಾಡ ಇದ್ರೊಳಗಡೆ ಎಷ್ಟು ಪೋಸ್ಟ್ ಖಾಲಿ ಇದೆ ಅಂದರೆ ಟೋಟಲ್ ಏನಂದರೆ 50 ಪೋಸ್ಟ್ ಖಾಲಿ ಇದೆ. ಇದ್ರೊಳಗೆ ಕ್ಯಾಟಗರಿ ವೈಸ್ ಮತ್ತೆ ಏನಂತಂದರೆ ಡಿವೈಡ್ ಮಾಡಿದ್ದಾರೆ. ನಿಮಗೆ ಯಾವ ಕ್ಯಾಟಗರಿ ಬರುತ್ತಾ, ಯಾವ ರಿಸರ್ವೇಷನ್ ಇದೆ ಅದನ್ನು ನೀವು ಕೌಂಟ್ ಮಾಡ್ಕೊರಿ ಎಷ್ಟು ಪೋಸ್ಟ್ ಬರುತ್ತಾ ಅಂತ ಹೇಳಿ. ನೆಕ್ಸ್ಟ್ ಏನಂತಂದರೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಮಹಿಳೆಯರಿಗೆ ಏನಂತಂದರೆ 17 ಪೋಸ್ಟ್ಗಳು ಹುಬ್ಳಿ ಧಾರವಾಡ ಒಳಗಡೆ ಖಾಲಿ ಇರುತ್ತೆ. ನೆಕ್ಸ್ಟ್ ಏನಂತಂದ್ರೆ ಇದು ಸೇವಾನಿರತ 5 ಪೋಸ್ಟ್ ಖಾಲಿ ಇರುತ್ತೆ ಹುಬ್ಳಿ ಧಾರವಾಡದಾಗ. ಸೇವಾನಿರತ ಮಹಿಳೆಯರಿಗೆ 2 ಪೋಸ್ಟ್ ಖಾಲಿ ಇರುತ್ತೆ. ಇದು ಟ್ರಾನ್ಸ್ಜೆಂಡರ್ಗೆ 1 ಪೋಸ್ಟ್ ಏನಂತಂದರೆ ಖಾಲಿ ಇರುತ್ತೆ. ನೆಕ್ಸ್ಟ್ ಏನಂದರೆ ಮಂಗಳೂರು ನಗರದಾಗ ಟೋಟಲ್ ಏನಂತಂದರೆ ಪುರುಷರಿಗೆ 83 ಪೋಸ್ಟ್ಗಳು ಏನಂತಂದರೆ ಖಾಲಿ ಹುದ್ದೆಗಳ ವರ್ಗೀಕರಣ ಮಾಡಿದ್ದಾರೆ. ನೆಕ್ಸ್ಟ್ ಮಹಿಳೆಯರಿಗೆ ಎಷ್ಟದಾವ ಅಂತಂದರೆ 28 ಪೋಸ್ಟ್ಗಳು ಏನಂದ್ರೆ ಇವೆ. ಅದೇ ಥರ ಏನಂತಂದರೆ ಸೇವಾನಿರತಕ್ಕೆ 10 ಪೋಸ್ಟ್ ಖಾಲಿ ಇವೆ. ನೆಕ್ಸ್ಟ್ ಸೇವಾನಿರತ ಪುರುಷರಿಗೆ 10 ಪೋಸ್ಟ್, ಮಹಿಳೆಯರಿಗೆ 3 ಪೋಸ್ಟ್ಗಳು ಖಾಲಿ ಇವೆ. ನೆಕ್ಸ್ಟ್ ಟ್ರಾನ್ಸ್ಜೆಂಡರ್ಗೆ 1 ಪೋಸ್ಟ್ ಏನಂತಂದರೆ ಖಾಲಿ ಇದೆ. ನೆಕ್ಸ್ಟ್ ಬೆಂಗಳೂರು ಜಿಲ್ಲೆ ಒಳಗಡೆ ಪುರುಷರಿಗೆ ಏನಂದರೆ 17 ಪೋಸ್ಟ್ ಖಾಲಿ ಇದೆ. ಅದೇ ಥರ ಏನಂದರೆ ಮಹಿಳೆಯರಿಗೆ 6 ಪೋಸ್ಟ್ಗಳು ಏನಂತಂದರೆ ಖಾಲಿ ಇದೆ. ನೆಕ್ಸ್ಟ್ ಸೇವಾನಿರತ ಪುರುಷರಿಗೆ 2 ಪೋಸ್ಟ್ ಖಾಲಿ ಇದೆ. ಸೇವಾನಿರತ ಪುರುಷರಿಗೆ 2 ಪೋಸ್ಟ್ ಖಾಲಿ ಇದೆ. ನೆಕ್ಸ್ಟ್ ಏನಂದರೆ ತುಮಕೂರು ಜಿಲ್ಲೆ ಒಳಗಡೆ ಟೋಟಲ್ ಪುರುಷರಿಗೆ ಏನಂತಂದರೆ 34 ಪೋಸ್ಟ್ ಖಾಲಿ ಇದೆ. ಮಹಿಳೆಯರಿಗೆ ಏನಂತಂದರೆ 11 ಪೋಸ್ಟ್ ಖಾಲಿ ಇದೆ. ನೆಕ್ಸ್ಟ್ ಸೇವಾನಿರತ ಡಿಪಾರ್ಟ್ಮೆಂಟ್ ಒಳಗಡೆ ಇರುವಂಥ ಪುರುಷರಿಗೆ 4 ಪೋಸ್ಟ್ಗಳು ಖಾಲಿ ಇದೆ. ನೆಕ್ಸ್ಟ್ ಮಹಿಳೆಯರಿಗೆ 1 ಪೋಸ್ಟ್ ಏನಂದರೆ ಖಾಲಿ ಇದೆ. ನೆಕ್ಸ್ಟ್ ಕೋಲಾರ ಜಿಲ್ಲೆದಾಗ ಟೋಟಲ್ ಏನಂದರೆ 34 ಪೋಸ್ಟ್ಗಳು ಏನಂದರೆ ಪುರುಷರಿಗೆ ಖಾಲಿ ಇದೆ.
ನೆಕ್ಸ್ಟ್ ಮಹಿಳೆಯರಿಗೆ ಏನಂತಂದರೆ 11 ಪೋಸ್ಟ್ಗಳು ಮಹಿಳೆಯರಿಗೆ ಪೋಸ್ಟ್ಗಳು ಖಾಲಿ ಇವೆ. ನೆಕ್ಸ್ಟ್ ಸೇವಾನಿರತರಿಗೆ 4 ಪೋಸ್ಟ್ ಖಾಲಿ ಇದೆ ಪುರುಷರಿಗೆ. ಅದೇ ಸೇವಾನಿರತ ಮಹಿಳೆಯರಿಗೆ ಏನಂದರೆ 1 ಪೋಸ್ಟ್ ಖಾಲಿ ಇದೆ. ನೆಕ್ಸ್ಟ್ ಚಿಕ್ಕಬಳ್ಳಾಪುರದಲ್ಲಿ ಟೋಟಲ್ 34 ಸೀಟ್ ಏನಂತಂದರೆ ಪುರುಷರಿಗೆ ಖಾಲಿ ಇದೆ. ನೆಕ್ಸ್ಟ್ ಏನಂದರೆ ಮಹಿಳೆಯರಿಗೆ ಏನಂದ್ರೆ 11 ಪೋಸ್ಟ್ಗಳು ಖಾಲಿ ಇದೆ. ಸೇವಾನಿರತ ಸಿವಿಲ್ ಕಾನ್ಸ್ಟೇಬಲ್ ಪುರುಷರಿಗೆ ಏನಂದರೆ 4 ಪೋಸ್ಟ್ ಮತ್ತು ಸೇವಾನಿರತ ಮಹಿಳೆಯರಿಗೆ 1 ಪೋಸ್ಟ್ ಏನಂತಂದ್ರೆ ಖಾಲಿ ಇದೆ. ಅದೇ ಥರ ಮೈಸೂರು ಜಿಲ್ಲೆ ಒಳಗಡೆ ಟೋಟಲ್ ಪುರುಷರಿಗೆ ಏನಂತಂದ್ರೆ 39 ಪೋಸ್ಟ್, ಮಹಿಳೆಯರಿಗೆ 13 ಪೋಸ್ಟ್ಗಳು ಖಾಲಿ ಇದೆ. ಅದೇನಂದ್ರೆ ಇನ್ ಡಿಪಾರ್ಟ್ಮೆಂಟ್ ಒಳಗಡೆ ಈಗಾಗಲೇ ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗೆ ಏನಂತಂದರೆ 5 ಪೋಸ್ಟ್ ಖಾಲಿ ಇದೆ ಪುರುಷರಿಗೆ ಮತ್ತು ಮಹಿಳೆಯರಿಗೆ 2 ಪೋಸ್ಟ್ಗಳು ಖಾಲಿ ಇರುತ್ತೆ. ಅದೇ ತೃತೀಯ ಲಿಂಗಕ್ಕೆ 1 ಪೋಸ್ಟ್ ಖಾಲಿ ಇದೆ. ನೆಕ್ಸ್ಟ್ ಚಾಮರಾಜನಗರ ಜಿಲ್ಲೆ ಒಳಗಡೆ ಪುರುಷರಿಗೆ 34 ಪೋಸ್ಟ್ಗಳು ಖಾಲಿ ಇದೆ. ಮಹಿಳೆಯರಿಗೆ ಏನಂತಂದರೆ 11 ಪೋಸ್ಟ್ಗಳು ಖಾಲಿ ಇದೆ. ಅದೇ ಥರ ಸೇವಾನಿರತ ಪುರುಷರಿಗೆ ಏನಂತಂದರೆ 4 ಪೋಸ್ಟ್, ಸೇವಾನಿರತ ಮಹಿಳೆಯರಿಗೆ 1 ಪೋಸ್ಟ್ ಖಾಲಿ ಇದೆ. ನೆಕ್ಸ್ಟ್ ಹಾಸನ ಜಿಲ್ಲೆ ಒಳಗಡೆ ಟೋಟಲ್ ಪುರುಷರಿಗೆ 37 ಪೋಸ್ಟ್ ಖಾಲಿ ಇದೆ. ಅದೇ ಮಹಿಳೆಯರಿಗೆ 9 ಪೋಸ್ಟ್ಗಳು ಖಾಲಿ ಇರುತ್ತೆ. ಸೇವಾನಿರತ ಪೊಲೀಸ್ ಸಿವಿಲ್ ಪುರುಷರಿಗೆ ಏನಂತಂದರೆ 3 ಪೋಸ್ಟ್ ಖಾಲಿ ಇದೆ, ಮಹಿಳೆಯರಿಗೆ 1 ಪೋಸ್ಟ್ ಖಾಲಿ ಇರುತ್ತೆ. ಕೊಡಗು ಜಿಲ್ಲೆ ಒಳಗಡೆ ಟೋಟಲ್ ಏನಂತಂದ್ರೆ 34+2 ಪುರುಷರಿಗೆ ಅಂತಂದರೆ 2 ಬ್ಯಾಕ್ಲಾಗ್ ಸೀಟ್ ಇದ್ದಿರಬಹುದು. ಸೊ ಏನಂತಂದರೆ ಟೋಟಲ್ 34+2 ಪೋಸ್ಟ್ಗಳು ಏನಂದರೆ ಖಾಲಿ ಇದೆ. ಮಹಿಳೆಯರಿಗೆ 17 ಪೋಸ್ಟ್ಗಳು ಅಂತಂದರೆ 17 ಪೋಸ್ಟ್ ಇದೆ. ಅದೇ ಸೇವಾನಿರತ ಪುರುಷರಿಗೆ 6 ಪೋಸ್ಟ್ಗಳು ಖಾಲಿ ಇದೆ, ಸೇವಾನಿರತ ಮಹಿಳೆಯರಿಗೆ 2 ಪೋಸ್ಟ್ ಖಾಲಿ ಇರುತ್ತೆ. ನೆಕ್ಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ತೃತೀಯ ಲಿಂಗಿ ಅವರಿಗೆ 1 ಇರುತ್ತೆ. ನೆಕ್ಸ್ಟ್ ಏನಂದರೆ ಮಂಡ್ಯಗೆ ಏನಂತಂದರೆ ಟೋಟಲ್ ಪುರುಷರಿಗೆ ಎಷ್ಟಿರುತ್ತಾ 66 ಇರುತ್ತಾ, ಮಹಿಳೆಯರಿಗೆ 23 ಪೋಸ್ಟ್ ಏನಂದರೆ ಎಂಟಿ ಇದೆ. ನೆಕ್ಸ್ಟ್ ಸೇವಾನಿರತ ಪೊಲೀಸ್ ಕಾನ್ಸ್ಟೇಬಲ್ ಪುರುಷರಿಗೆ ಏನಂತಂದರೆ 8 ಪೋಸ್ಟ್, ಮಹಿಳೆಯರಿಗೆ 2 ಪೋಸ್ಟ್ ಇದೆ. ನೆಕ್ಸ್ಟ್ ಟ್ರಾನ್ಸ್ಜೆಂಡರ್ 1 ಪೋಸ್ಟ್ ಇದೆ. ದಾವಣಗೆರೆ ಜಿಲ್ಲೆ ಒಳಗಡೆ ಟೋಟಲ್ ಪುರುಷರಿಗೆ ಏನಂತಂದರೆ 17 ಪೋಸ್ಟ್ ಇದೆ, ಮಹಿಳೆಯರಿಗೆ 6 ಪೋಸ್ಟ್ ಇದೆ. ನೆಕ್ಸ್ಟ್ ಸೇವಾನಿರತ ಪುರುಷರಿಗೆ 2 ಪೋಸ್ಟ್ ಖಾಲಿ ಇದೆ. ಅದೇ ಥರ ಏನಂತಂದರೆ ಶಿವಮೊಗ್ಗ ಟೋಟಲ್ ಪೋಸ್ಟ್ಗಳು 37 ಪೋಸ್ಟ್ ಖಾಲಿ ಇದೆ, ಇದು ಪುರುಷರಿಗೆ. ಮಹಿಳೆಯರಿಗೆ ಏನಂತಂದರೆ 22 ಪೋಸ್ಟ್ ಎಂಟಿ ಇದೆ. ನೆಕ್ಸ್ಟ್ ಏನಂತಂದರೆ ಡಿಪಾರ್ಟ್ಮೆಂಟ್ ಒಳಗಡೆ ವರ್ಕ್ ಮಾಡ್ತಿರ್ತಾರಲ್ಲ ಅವ್ರಿಗೆ 8 ಪೋಸ್ಟ್ ಖಾಲಿ ಇದೆ. ನೆಕ್ಸ್ಟ್ ಸೇವಾನಿರತ ಪೊಲೀಸ್ ಕಾನ್ಸ್ಟೇಬಲ್ ಮಹಿಳೆಯರಿಗೆ 2 ಪೋಸ್ಟ್ ಖಾಲಿ ಇದೆ. ಕಾನ್ಸ್ಟೇಬಲ್ ತೃತೀಯ ಲಿಂಗ 1 ಪೋಸ್ಟ್ ಏನಂತಂದರೆ ಖಾಲಿ ಇದೆ. ನೆಕ್ಸ್ಟ್ ಚಿತ್ರದುರ್ಗ ಟೋಟಲ್ ಪುರುಷರಿಗೆ 50 ಪೋಸ್ಟ್ಗಳು ಖಾಲಿ ಇವೆ, ಮಹಿಳೆಯರಿಗೆ 17 ಪೋಸ್ಟ್ ಖಾಲಿ ಇದೆ. ಸೇವಾನಿರತ ಪುರುಷರಿಗೆ 5 ಪೋಸ್ಟ್ ಖಾಲಿ ಇದೆ, ಸೇವಾನಿರತ ಮಹಿಳೆಯರಿಗೆ 2 ಪೋಸ್ಟ್ ಖಾಲಿ ಇದೆ. ನೆಕ್ಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ತೃತೀಯ ಲಿಂಗಿ 1 ಪೋಸ್ಟ್ ಖಾಲಿ ಇದೆ. ನೆಕ್ಸ್ಟ್ ಹಾವೇರಿ ಜಿಲ್ಲೆ ಟೋಟಲ್ ಏನಂದರೆ ಪುರುಷರಿಗೆ 34 ಪೋಸ್ಟ್ ಖಾಲಿ ಇದೆ, ಮಹಿಳೆಯರಿಗೆ 11 ಪೋಸ್ಟ್ ಖಾಲಿ ಇದೆ. ಸೇವಾನಿರತ ಪುರುಷರಿಗೆ 4 ಪೋಸ್ಟ್ ಖಾಲಿ ಇದೆ, ಸೇವಾನಿರತ ಮಹಿಳೆಯರಿಗೆ 1 ಪೋಸ್ಟ್ ಖಾಲಿ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಟೋಟಲ್ ಪುರುಷರಿಗೆ 46 ಪೋಸ್ಟ್ ಮತ್ತು ಮಹಿಳೆಯರಿಗೆ 16 ಪೋಸ್ಟ್ ಖಾಲಿ ಇದೆ. ನೆಕ್ಸ್ಟ್ ಸೇವಾನಿರತ ಪುರುಷರಿಗೆ 5 ಪೋಸ್ಟ್ ಖಾಲಿ ಇದೆ, ಸೇವಾನಿರತ ಮಹಿಳೆಯರಿಗೆ 2 ಪೋಸ್ಟ್ ಖಾಲಿ ಇದೆ. ಟ್ರಾನ್ಸ್ಜೆಂಡರ್ 1 ಪೋಸ್ಟ್ ಖಾಲಿ ಇದೆ. ಉಡುಪಿ ಒಳಗಡೆ ಪುರುಷರಿಗೆ 67 ಪೋಸ್ಟ್ ಖಾಲಿ ಇದೆ, ಮಹಿಳೆಯರಿಗೆ 22 ಪೋಸ್ಟ್ ಖಾಲಿ ಇದೆ. ಸೇವಾನಿರತ ಪುರುಷರಿಗೆ 8 ಪೋಸ್ಟ್ಗಳು ಏನಂದರೆ ಖಾಲಿ ಇದೆ, ಮಹಿಳೆಯರಿಗೆ ಟೋಟಲ್ 2 ಪೋಸ್ಟ್ ಖಾಲಿ ಇದೆ. ಪೊಲೀಸ್ ಕಾನ್ಸ್ಟೇಬಲ್ ತೃತೀಯ ಲಿಂಗ 1 ಪೋಸ್ಟ್ ಖಾಲಿ ಇದೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಪೊಲೀಸ್ ಕಾನ್ಸ್ಟೇಬಲ್ ಪುರುಷರಿಗೆ ಏನಂತಂದರೆ 34 ಪೋಸ್ಟ್ ಖಾಲಿ ಇದೆ, ಮಹಿಳೆಯರಿಗೆ 11 ಪೋಸ್ಟ್ಗಳು ಖಾಲಿ ಇದೆ. ಸೇವಾನಿರತ ಪುರುಷರಿಗೆ 4 ಪೋಸ್ಟ್, ಸೇವಾನಿರತ ಮಹಿಳೆಯರಿಗೆ 1 ಪೋಸ್ಟ್ ಖಾಲಿ ಇದೆ. ಚಿಕ್ಕಮಗಳೂರು ಪೊಲೀಸ್ ಕಾನ್ಸ್ಟೇಬಲ್ 34 ಪೋಸ್ಟ್ ಖಾಲಿ ಇದೆ. ಚಿಕ್ಕಮಗಳೂರು ಪುರುಷರಿಗೆ 34 ಪೋಸ್ಟ್ ಖಾಲಿ ಇದೆ, ಮಹಿಳೆಯರಿಗೆ 11 ಪೋಸ್ಟ್ಗಳು ಖಾಲಿ ಇದೆ. ಸೇವಾನಿರತ ಪೊಲೀಸ್ ಕಾನ್ಸ್ಟೇಬಲ್ 4 ಪೋಸ್ಟ್ಗಳು ಏನಂತಂದರೆ ಖಾಲಿ ಇದೆ. ಅದೇ ಥರ ಸೇವಾನಿರತ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ಗೆ 1 ಪೋಸ್ಟ್ ಖಾಲಿ ಇದೆ. ಗದಗ ಜಿಲ್ಲೆ ಪುರುಷರಿಗೆ 24 ಪೋಸ್ಟ್ ಖಾಲಿ ಇದೆ,
ಅದೇ ಥರ ಏನಂದರೆ ಮಹಿಳೆಯರಿಗೆ 8 ಪೋಸ್ಟ್ಗಳು ಖಾಲಿ ಇದೆ. ನೆಕ್ಸ್ಟ್ ಸೇವಾನಿರತ ಪೊಲೀಸ್ ಕಾನ್ಸ್ಟೇಬಲ್ 2 ಪೋಸ್ಟ್ ಖಾಲಿ ಇದೆ. ಸೇವಾನಿರತ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ಗೆ 1 ಪೋಸ್ಟ್ ಖಾಲಿ ಇದೆ. ರೈಲ್ವೇಸ್ ಬೆಂಗಳೂರು ರೈಲ್ವೆ ಇಲಾಖೆ ಅಂಡರ್ ಒಳಗಡೆ ಕರೆದಿದ್ದಾರೆ. ಟೋಟಲ್ ಏನಂದರೆ ಪುರುಷರಿಗೆ 17 ಪೋಸ್ಟ್ ಖಾಲಿ ಇದೆ. ಅದೇ ಥರ ಮಹಿಳೆಯರಿಗೆ 6 ಪೋಸ್ಟ್ಗಳು ಖಾಲಿ ಇವೆ. ಸೊ ಪೊಲೀಸ್ ಕಾನ್ಸ್ಟೇಬಲ್ ಪುರುಷರಿಗೆ ಏನಂತಂದರೆ ಸೇವಾನಿರತ ಪೊಲೀಸ್ ಕಾನ್ಸ್ಟೇಬಲ್ ಪುರುಷರಿಗೆ 2 ಪೋಸ್ಟ್ ಖಾಲಿ ಇದೆ. ನೆಕ್ಸ್ಟ್ ಬಳ್ಳಾರಿ ಜಿಲ್ಲೆ ಒಳಗಡೆ ಪುರುಷರಿಗೆ 7 ಪೋಸ್ಟ್, ಮಹಿಳೆಯರಿಗೆ 2 ಪೋಸ್ಟ್. ಅದೇ ಸೇವಾನಿರತ ಪುರುಷರಿಗೆ 1 ಪೋಸ್ಟ್ ಖಾಲಿ ಇದೆ. ನೆಕ್ಸ್ಟ್ ರಾಯಚೂರು ಜಿಲ್ಲೆದಾಗ ಟೋಟಲ್ ಏನಂದರೆ ಪುರುಷರಿಗೆ 13 ಪೋಸ್ಟ್ ಖಾಲಿ ಇದೆ. ಅದೇ ಥರ ಮಹಿಳೆಯರಿಗೆ 5 ಪೋಸ್ಟ್ ಏನಂದರೆ ಖಾಲಿ ಇದೆ. ಸೇವಾನಿರತ ಪುರುಷರಿಗೆ ಏನಂತಂದರೆ 1 ಪೋಸ್ಟ್ ಖಾಲಿ ಇದೆ. ಸೇವಾನಿರತ ಮಹಿಳೆಯರಿಗೆ 1 ಪೋಸ್ಟ್ ಏನಂತಂದರೆ ಖಾಲಿ ಇರುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ. ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಕರ್ನಾಟಕ ಆದೇಶಗಳ ಅನ್ವಯ ಮೇಲ್ಕಂಡ ಆಯಾ ಘಟಕಗಳ ವರ್ಗೀಕರಣದಲ್ಲಿ ನೇಮಕಾತಿಯ ಸೂಚನೆಯಲ್ಲಿ ಪರಿಶಿಷ್ಟ ಜಾತಿಗೆ 3ಕ್ಕಿಂತ ಕಡಿಮೆ ಹುದ್ದೆಗಳು ಲಭ್ಯವಾಗುತ್ತಿದ್ದಲ್ಲಿ ಎಲ್ಲ 101 ಪರಿಶಿಷ್ಟ ಜಾತಿಗಳಿಗೆ ಅವಕಾಶವನ್ನು ನೀಡಿದ್ದಾರಂತೆ. ಮೇಲ್ಕಂಡ ಆಯಾ ಘಟಕಗಳ ವರ್ಗೀಕರಣದಲ್ಲಿ ಪರಿಶಿಷ್ಟ ಜಾತಿ ಪ್ರವರ್ಗ ಸಿಗೆ ಲಭ್ಯವಾಗುವ ಹುದ್ದೆಗಳಲ್ಲಿ 20% ಹುದ್ದೆಗಳನ್ನ ಪರಿಶಿಷ್ಟ ಜಾತಿ ಪ್ರವರ್ಗ ಸಿಯಲ್ಲಿ 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಮೀಸಲಿರಿಸಲಾಗಿರುತ್ತದೆ. ಒಂದು ವೇಳೆ ಈ 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಸೇರಿದವರು ಲಭ್ಯ ಆಗಲಿಲ್ಲ ಅಂದರೆ ಈ ಹುದ್ದೆಗಳು ಪ್ರವರ್ಗ ಸಿ ಇತರೆ ಜಾತಿಗಳ ಅರ್ಹ ಅಭ್ಯರ್ಥಿಗಳಿಗೆ ಭರ್ತಿ ಮಾಡ್ತಾರೆ. ಅಂದರೆ ಏನಂತಂದರೆ ಈಗ ಹೊಸ ರಿಸರ್ವೇಷನ್ ಸಿಸ್ಟಮನ್ನು ತೊಗೊಂಬಂದಾರಲ್ಲ, ಅದೇನಂದರೆ ಪರಿಶಿಷ್ಟ ವರ್ಗ ಎ ಬಿ ಸಿ ಅಂತ ಹೇಳಿ ಮಾಡಿದ್ದಾರೆ. ಸಿ ಒಳಗಡೆ ಏನಾದರೂ ಲಭ್ಯ ಇರಲಿಲ್ಲ ಅಂತಂದರೆ ಅವರು ಬಿ ಬರ್ತಾರೆ. ಈ ಥರ ಏನಂತಂದ್ರೆ ಇದನ್ನು ಮಾಡ್ಕೊತ ವಿದ್ಯಾರ್ಥಿಗಳು ಲಭ್ಯ ಇರಲಿಲ್ಲ ಅಂತಂದರೆ ಅಪ್ಗ್ರೇಡ್ ಮಾಡ್ಕೊತ ಬರ್ತಾರೆ. ಈ ಥರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಯಾವ್ಯಾವ ಡಿಸ್ಟಿಕ್ ಒಳಗಡೆ ಎಷ್ಟೆಷ್ಟು ಪೋಸ್ಟ್ಗಳಿವೆ ಮತ್ತು ಯಾವ ಡಿಸ್ಟಿಕಲ್ಲಿ ಎಷ್ಟು ಪುರುಷರಿಗೆಷ್ಟು ಮಹಿಳೆಯರಿಗೆಷ್ಟು, ಸೇವಾನಿರತ ಪುರುಷರಿಗೆಷ್ಟು ಸೇವಾನಿರತ ಮಹಿಳೆಯರಿಗೆಷ್ಟು ಮತ್ತು ಟ್ರಾನ್ಸ್ಜೆಂಡರ್ಗೆ ಎಷ್ಟು ಪೋಸ್ಟ್ಗಳು ಖಾಲಿ ಇವೆ ಅಂತ ಹೇಳಿ ಎಲ್ಲ ಇನ್ಫಾರ್ಮೇಷನ್ ಇದರೊಳಗಡೆ ಕೊಟ್ಟಿದ್ದಾರೆ. ಹಾಗೆ ನಿಮ್ಮ ಕೆಟಗರಿಗೆ ತಕ್ಕಂತೆ ಅದರೊಳಗಡೆ ಕೊಟ್ಟಿರ್ತಾರೆ. ಸೊ ಇನ್ನೊಂದು